everyone, welcome to our YouTube channel Ja-Navi. Hi everyone, ನಾವಿವತ್ತು ಕಡಾಯಿ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ನಾನಿಲ್ಲಿ 4 ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡು ಈ ತರ ಅದನ್ನ ದೊಡ್ಡದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 2 ಟೊಮೆಟೊ ಅದನ್ನು ಕೂಡ ಈ ತರ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಕೊಬ್ಬರಿ ಅದನ್ನ ಈ ತರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಬಿಕಾಸ್ ನಮ್ಗೆ ಇದನ್ನ ಗ್ರೈಂಡ್ ಮಾಡ್ಕೊಳಕ್ಕಿದೆ. ಹಾಗೆ ಒಂದು 14ರಿಂದ 15 ಎಸಳು ಬೆಳ್ಳುಳ್ಳಿ, ಸೊ ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಅಲ್ಲ ಅಂದ್ರೆ ಹಸಿ ಶುಂಠಿ ಕೂಡ ತಗೊಂಡಿದ್ದೀನಿ. ಓಕೆ, ಈಗ ಇಲ್ಲಿ ನಾನು ಈರುಳ್ಳಿ ಏನು ಹುರ್ಕೊಳ್ತಾ ಇದ್ದೆ, ಫ್ರೈ ಮಾಡ್ತಾ ಇದ್ದೆ ಎಣ್ಣೆಯಲ್ಲಿ, ಅದು ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು. ಇಲ್ಲ ಅಂದ್ರೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೊಳ್ಬೇಕು. ಈಗ ನನ್ನದು ಹೆಚ್ಚಿಟ್ಕೊಂಡಿರೋ ಟೊಮೆಟೊನು ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೇನೆ. ಟೊಮೆಟೊನು ಕೂಡ ಅಷ್ಟೇ ಸ್ವಲ್ಪ ಮೆತ್ತಗಾಗುವಷ್ಟು ನಾವು ಅದನ್ನ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿದ್ರೆ ಸಾಕು, ಅದು ಮೆತ್ತಗಾಗಿ ಹೋಗುತ್ತೆ. ಈಗ ನಾವಿಲ್ಲಿ ಪನ್ನೀರ್ ಯೂಸ್ ಮಾಡ್ತಾ ಇರೋದು, ಯಾಕಂದ್ರೆ ಪನ್ನೀರ್ ಆರೋಗ್ಯಕ್ಕೆ ನಮಗೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಐರನ್ ಕಂಟೆಂಟ್ ಇದೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಇದು ಕಂಪ್ಲೀಟ್ಲಿ ಕೊಲೆಸ್ಟ್ರಾಲ್ ಫ್ರೀ ಫುಡ್ ಇದು. ಸೊ ಯಾರು ತೂಕ ಇಳಿಸ್ಬೇಕಂತಿದ್ದೀರೋ ಅಥವಾ ಯಾರಿಗೆ ಈ ಕ್ಯಾಲ್ಸಿಯಂ ಪ್ರಾಬ್ಲಮ್ ಇರುತ್ತೋ ಅವರೆಲ್ಲರೂ ಇದನ್ನ ತಿನ್ಬೋದು. ಈಗ ನಾನು ಇದಕ್ಕೆ ಬಿಡಿಸಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಗೆ ಈ ಹಸಿ ಶುಂಠಿ ಏನಿದೆ ಅದನ್ನು ಕೂಡ ಇದರಲ್ಲಿ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಯೂಶುವಲಿ ಏನು ಮಾಡ್ತೀವಿ, ಅಂಗಡಿಯಿಂದ ತೊಗೊಂಬಂದ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತ ಯೂಸ್ ಮಾಡ್ತೀವಿ. ಅದಕ್ಕೆ ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಬಟ್ ಅದನ್ನು ಯೂಸ್ ಮಾಡೋದಕ್ಕಿಂತ ಈ ಥರ ನಾವು ರಾ ಆಗಿ ಮನೆಯಲ್ಲೇ ತೊಗೊಂಡು ಬಂದು ಶುಂಠಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡಿ ಅದರದ್ದು ಪೇಸ್ಟ್ ಮಾಡಿಟ್ಕೊಂಡ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ನಮ್ದು ಇವಾಗ ಎಲ್ಲ ರೆಡಿ ಆಗಿದೆ. ಮಿಕ್ಸಿ ಜಾರ್ಗೆ ಹಾಕಬೇಕಾಗಿರೋ ಒಂದು ಐಟಮ್ಸು. ಸೊ ಇದನ್ನೆಲ್ಲಾನು ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹೀಗೆ ಬಿಸಿದನ್ನ ನಾವು ಜಾರ್ಗೆ ಹಾಕೋಕ್ಕಾಗಲ್ಲ, ಜಾರ್ ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ಮೊದಲು ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಪ್ಲೇಟ್ಗೆ ತಗೊಂಡಾದ್ಮೇಲೆ ಇದನ್ನ 5 ನಿಮಿಷ ಹಾಗೆ ಬಿಡೋಣ. ಯಾಕೆ ಬಿಡೋಣ ಅಂದರೆ ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ನಾನು ಹೇಳ್ದೆ ಅಲ್ವಾ, ಸೊ ಜಾರ್ ಹಾಳಾಗುತ್ತೆ ಅಂತ. ಸೊ 5 ನಿಮಿಷ ಬಿಟ್ಟರೆ ಇದು ತಣ್ಣಗಾಗೋಗುತ್ತೆ. ತಣ್ಣಗಾಗಿರೋ ಈ ಫ್ರೈ ಮಾಡ್ಕೊಂಡಿರೋ ಎಲ್ಲದನ್ನು ನಾವು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಮಿಕ್ಸಿಗೆ ನನಗೆ ಮೊದಲಿಗೆ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಏನು ತಗೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಜೊತೆಗೆ 5 ನಿಮಿಷ ಆಗಿದೆ. ಈಗ ಫ್ರೈ ಮಾಡ್ಕೊಂಡಿರೋ ಎಲ್ಲ ಐಟಮ್ ಆರಿದೆ. ಸೊ ಅದನ್ನ ಈಗ ನಾನಿಲ್ಲಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕಿದ್ರೆ ಸಾಕು, ಇದಕ್ಕೆ ತುಂಬಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸೊ ನಮ್ದು ಇಲ್ಲಿ ಗ್ರೇವಿಗೆ ಬೇಕಾಗಿರೋ ಅಂತ ಒಂದು ಪೇಸ್ಟ್ ರೆಡಿ ಆಗಿದೆ. ಇದನ್ನ ತುಂಬಾನೇ ನುಣ್ಣಗೆ ರುಬ್ಕೊಳ್ಳಿ, ಸೊ ದಟ್ ನಿಮಗೆ ಗ್ರೇವಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗೇನೆ ನಾನಿಲ್ಲಿ ನಂದಿನಿ ಪನ್ನೀರ್ನ ಯೂಸ್ ಮಾಡ್ತಾ ಇರೋದು. ಅದು 200 ಗ್ರಾಮ್ ಇದೆ ಇಲ್ಲಿ. ಇದು ಆರಾಮಾಗಿ ನೀವು 4 ಜನಕ್ಕೆ ಸರ್ವ್ ಮಾಡಬಹುದು. ಈ ನಂದಿನಿ ಪನ್ನೀರ್ 200 ಗ್ರಾಮ್ದು. ಮೊದಲಿಗೆ ಇದನ್ನ ಪ್ಯಾಕೆಟಿಂದ ಓಪನ್ ಮಾಡಿಕೊಂಡು ಈ ತರ ಮೀಡಿಯಂ ಸೈಜಲ್ಲಿ ಸ್ಲೈಸಸ್ನ ಮಾಡ್ಕೊಳ್ಳಿ. ಗ್ರೇವಿ ಮಾಡ್ಕೊಳಕ್ ಬೇಕಾಗಿರೋ ಪೇಸ್ಟು, ಹಾಗೆ 3ರಿಂದ 4 ಚಕ್ಕೆ, ಹಾಗೇನೆ ಒಂದು ಪಲಾವ್ ಎಲೆ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಜೀರಿಗೆ, ಅರಿಶಿನ ಪುಡಿ, ಇದು ಗರಂ ಮಸಾಲ ಮತ್ತೆ ಧನಿಯಾ ಪೌಡರ್. ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಪೌಡರ್ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಕಡಾಯಿ ಪನ್ನೀರ್ ಮಾಡ್ತಾ ಇರೋದ್ರಿಂದ ಕಡಾಯಿ ಪನ್ನೀರ್ ಪೌಡರ್ ಕೂಡ ಇಲ್ಲಿದೆ, ಮಸಾಲಾ ಪೌಡರ್. ಹಾಗೇನೆ ಸ್ಲೈಸ್ ಮಾಡ್ಕೊಂಡಿರೋ ಅಂತ ಪನ್ನೀರ್. ಕಡಾಯಿ ಪನ್ನೀರ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ ಕಡಾಯಿನ ಇಟ್ಕೊಳ್ತಾ ಇದ್ದೀನಿ. ಓಕೆ,
ಈಗ ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು 5-6 ಸ್ಪೂನಷ್ಟು ಎಣ್ಣೆ, ಅದ್ರ ಜೊತೆಗೆ ಒಂದು 3-4 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಕೊಡುತ್ತೆ ಕಡಾಯಿ ಪನ್ನೀರು. ಈಗ ಕಾದಿರೋ ಎಣ್ಣೆಗೆ ನಾನು ಒಂದು ಪಲಾವ್ ಎಲೆ, ಸ್ವಲ್ಪ ಜೀರಿಗೆ ಹಾಗೆ ಈ ಚಕ್ಕೆ ಏನಿದೆ ಅದನ್ನು ಹಾಕಿ ಈ ಥರ ಎಣ್ಣೆಲಿ ಬಾಡಿಸ್ಕೊಳ್ತೀನಿ. ಈಗ ಅರಿಶಿನ ಪುಡಿ ಕೂಡ ಇದಕ್ಕೆ ನಾನು ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 2-2.5 ಸ್ಪೂನಷ್ಟು ಅಚ್ಕಾರದ ಪುಡಿ, 1-1.5 ಸ್ಪೂನಷ್ಟು ಮಸಾಲ ಖಾರದ ಪುಡಿ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮಸಾಲ ಖಾರ ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಮ ಮನೇಲಿ ಇದ್ರೆ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಅದನ್ನ ಸ್ಕಿಪ್ ಕೂಡ ಮಾಡ್ಬೋದು. ಮತ್ತೆ ಉಳಿದಿರುವಂಥ ಸ್ಪೈಸಸ್ ಅಂದರೆ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಕೂಡ ನಾನು ಈ ಎಣ್ಣೆಲೆನೆ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿ ಮಾಡ್ಕೊಂಡಿರೋಂಥ ಏನು ಪೇಸ್ಟ್ ಇತ್ತಲ್ವಾ ಅದನ್ನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ ಇದಕ್ಕೆ. ಮಿಕ್ಸ್ ಎಲ್ಲ ಆದಮೇಲೆ ಈಗ ನೋಡ್ತಾ ಇರ್ಬೋದು ಹೇಗೆ ಕಲರ್ ಚೇಂಜ್ ಆಯಿತು ಅಂತ. ಇದಕ್ಕೆ ನಾನು ಮೇಲ್ಗಡೆ 1 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆ ಪೌಡ್ರ್ ಏನಿತ್ತಲ್ವಾ, ಸೊ ಅದನ್ನು ಕೂಡ 1 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಕಡಾಯಿ ಪನ್ನೀರ್ ಮಸಾಲ ಏನಿತ್ತಲ್ವಾ, ಸೊ ಅದು ಕೂಡ 1 ಸ್ಪೂನಷ್ಟು ನಾನಿಲ್ಲಿ ಮೇಲ್ಗಡೆ ಆ್ಯಡ್ ಮಾಡಿಕೊಂಡು ಹಾಗೇನು ಇದನ್ನೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮುಚ್ಚಿ 5-6 ನಿಮಿಷ ಹಾಗೆ ಬೇಯಲ್ಬಿಡಿ. 5-6 ನಿಮಿಷ ಆದಮೇಲೆ ಈಗ ನೋಡ್ತಾ ಇರ್ಬೋದು ನೀವು, ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ. ಸೊ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಅದೇನು ಪೇಸ್ಟ್ ಇರುತ್ತಲ್ವ, ಸೊ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದನ್ನು ನೀಟಾಗಿ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಸ್ಲೈಸ್ ಮಾಡ್ಕೊಂಡಿರೋ ಪನ್ನೀರ್ ಏನಿತ್ತಲ್ವಾ ಅದನ್ನ ಗ್ರೇವಿಯಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಕೂಡ ಆಪ್ಷನಲ್, ಬೇಕಂದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಇದನ್ನ ಸ್ಕಿಪ್ ಕೂಡ ಮಾಡ್ಬೋದು. ಕೊನೆಯದಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ಅಗೇನ್ 5-6 ನಿಮಿಷ ಇದನ್ನ ಬೇಯಕ್ಕೆ ಬಿಡಬೇಕು. ಬಿಕಾಸ್ ಪನ್ನೀರ್ ಹಾಕಿರೋದ್ರಿಂದ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೀರ್ಕೊಳ್ಳಿ ಅಂತ ಹೇಳಿ ಒಂದು 5-6 ನಿಮಿಷ ಇದನ್ನ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಕಡಾಯಿ ಪನ್ನೀರ್ ರೆಡಿ ಆಗುತ್ತೆ. ಸೊ ಇದನ್ನ ನೀವು ಚಪಾತಿ ಜೊತೆಲಿ, ಪುರಿ ಜೊತೆಲಿ, ಹಾಗೆ ಪ್ಲೇನ್ ರೈಸ್ ಜೊತೆ ಕೂಡ ತಿನ್ನೋಕ್ಕೂ ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಈ ಈಸಿಯೆಸ್ಟ್ ವೇ ಇಲ್ಲಿ ಮಾಡುವಂಥ ಕಡಾಯಿ ಪನ್ನೀರ್ನ ಒಂದ್ಸತಿ ನೀವು ಮನೇಲಿ ಮಾಡಿ ನೋಡಿ. ರುಚಿ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.